ನಮಸ್ಕಾರ. ಇವತ್ತು ಮೈಂಡ್ ಪವರನ್ನು ಯಾವ ರೀತಿ ನಾವು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಲಿಕ್ಕಾಗಿ ಯೂಸ್ ಮಾಡಬೇಕು ಆ ಬಗ್ಗೆ ನಾನು ಹೇಳ್ತೇನೆ. ಇದು ಇಂದಿನ ಸಂಚಿಕೆಯಲ್ಲಿ ಮೆಡಿಟೇಷನ್ ಅಂದರೆ ಏನು, ಯಾವ ರೀತಿ ಅಂದರೆ ಮೈಂಡ್ ಪವರ್ ಅಂದರೆ ಏನು, ಯಾವ ರೀತಿ ಅಂತ ಎಲ್ಲ ವಿವರಣೆ ಮಾಡಿ. ಅದು ನಮ್ಮ ಇದರ ಚಾನೆಲಲ್ಲಿದೆ, ನೀವು ಅದು ಪ್ಲೇ ಲಿಸ್ಟಿಗೆ ಹೋಗಿ ನೋಡ್ಬೋದು. ಈಗ ಮೈಂಡ್ ಪವರ್ ಈಕ್ವಲ್ಸ್ ಜ್ಞಾನ. ಒಂದು ಜ್ಞಾನ ಮಾಡಬೇಕು, ಪ್ಲಸ್ ನಂಬಿಕೆ, ದೃಷ್ಟಿಕೋನ, ಕರ್ಮ. ಯಾವುದು 4 ಸೇರಿ ಮೈಂಡ್ ಪವರ್. ಇದರಲ್ಲಿ ಜ್ಞಾನ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಜ್ಞಾನ ಅಂದರೆ ಮಾಡುವಾಗ ನಮ್ಮ ಮನಸ್ಸನ್ನು 0 ಲೆವೆಲ್ಗೆ ಕೊಂಡೋಗಬೇಕು. ಯಾವ ರೀತಿ 0 ಲೆವೆಲ್ಗೆ ಕೊಂಡೋಗೋದು, ಇದನ್ನು ನೀವೊಂದು ಅಭ್ಯಾಸ ಮಾಡಿ. ಇವತ್ತಿನಿಂದಲೇ ನೀವು ಅಭ್ಯಾಸ ಮಾಡಿ. ರಾತ್ರಿ ನಿದ್ದೆ ಬರುವಾಗ ಯಾವುದನ್ನು ನೋಡಬೇಡಿ, ಮೊಬೈಲ್ ನೋಡಬೇಡಿ. ನೀವು ನಿದ್ದೆ ಬರುವಾಗ ಮನಸ್ಸನ್ನು 0 ಲೆವೆಲ್ಗೆ ಹೋಗುವ ಮೆಂಟಾಲಿಟಿಯನ್ನು ಗಮನಿಸ್ತಾ ಇರಿ. ಅದು ಕಂಟಿನ್ಯೂ ಹೋಗ್ತಾ ಸಡನ್ನಾಗಿ ನಿದ್ದೆಗೆ ಜಾರಿ ಹೋಗ್ತದೆ. ಆ ಮೈಂಡ್ 0 ಮೈಂಡ್ ಅಲ್ಲಿ ನಾವು ಏನನ್ನು ನಿಗದಿಪಡಿಸ್ತೇವೋ ಅದೇ ಪ್ಲಸ್ ಪಾಯಿಂಟ್, ಅದೇ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಲಿಕ್ಕೆ ಅದೇ ಒಂದು ಮೇನ್ ಬೇಕು. ಯಾಕಂದರೆ ನಿಮಗೆ ಗೊತ್ತಿರೋದಿಲ್ಲ, ಇದು ನಾವು ಮೆಡಿಟೇಷನ್ ಅಂದರೆ ಏನು ಅಂತ ಇದು ಮಾಡ್ತೇವೆ. ಇದು ಯಾವ ರೀತಿ ಇದು ಮಾಡೋದು, ಕೆಲವು ಜ್ಞಾನದ ಗೊತ್ತಿಲ್ಲ. ಜ್ಞಾನವನ್ನು ನಾವು ನಿದ್ದೆಯಲ್ಲಿ ಸಹ ಮಾಡ್ಬೋದು. ನಿದ್ದೆ ಬರುವ ಹೊತ್ತಲ್ಲಿ ನಮ್ಮ ಮನಸ್ಸನ್ನು ಏನು ಆಗ್ತಿದೆ ಅಂತ ಬ್ರೈನಲ್ಲಿ ಯೋಚನೆ ಮಾಡ್ತಾ ಹೋಗಿ ಈಗ 0 ಮೈಂಡಿಗೆ ಹೋಗ್ತಾ ಇದೆ, ಕಣ್ಣೆಲ್ಲ ತುಂಬ ನಿದ್ದೆ ಬರ್ತಾ ಇದೆ, ಅದನ್ನೇ ಯೋಚನೆ ಮಾಡ್ತಾ ಆಗ ಈ ಜ್ಞಾನ ಸೆಟ್ ಆಗ್ತದೆ. ಅದೇ ರೀತಿ ಜ್ಞಾನವನ್ನು ಒಂದು ನಿದ್ದೆಯಲ್ಲಿ ಸಹ ಪ್ರಾಕ್ಟೀಸ್ ಮಾಡ್ಬೋದು. ಎರಡನೇದಾಗಿ ನಾನು ನಿನ್ನೆ ನನ್ನ ಇಂದಿನ ಸಂಚಿಕೆಯಲ್ಲಿ ಕೊಟ್ಟಿದ್ದೇನೆ. ಅದೊಂದು ವೇವ್ಸ್ ಮುಖಾಂತರ ಒಂದು ರೇಖೆಯನ್ನು ನಾವು ಶರೀರದ ಒಳಗಡೆ ಇದು ಮಾಡೋದು, ಇದೆಲ್ಲ ಜ್ಞಾನದ ಒಂದು ಸೂಚನೆ. ಆ ಮುಖಾಂತರ ಸಹ ಹೋಗ್ಬೋದು. ಮತ್ತೆ ಇದಕ್ಕೆ ನಾವು ಇಷ್ಟಾರ್ಥವನ್ನು ಸಾಧಿಸಲು ಉಪಯೋಗಿಸಬಹುದಾದ 5 ಹಂತಗಳು ಇದೆ. ಇದರಲ್ಲಿ ಏನು ಗೊತ್ತಾ, ಸ್ಪಷ್ಟವಾದ ಗುರಿ ಇರಬೇಕು. ನಾನು ಏನು ಸಾಧನೆ ಮಾಡ್ತೇನೆ ಅಂತ ಹೇಳುವ ಒಂದು ಗುರಿ ನಮ್ಮಲ್ಲಿ ಇದ್ದೇ ಇರಬೇಕು. ಈ ಗುರಿ ಸ್ಪಷ್ಟವಾಗಿರಬೇಕು. ಸ್ಪಷ್ಟವಾದ ಗುರಿ, ನಾನು ನನ್ನ ಇಂಥ ಇಷ್ಟಾರ್ಥವನ್ನು ಇದು ಮಾಡಲಿಕ್ಕೆ ನಾನು ಈ ಗುರಿಯನ್ನು ನಾನು ಸಾಧನೆ ಮಾಡ್ತೇನೆ ಅನ್ನೋ ಒಂದು ಗುರಿ. ಮತ್ತೊಂದು ಅದರಲ್ಲಿ ಎರಡನೇದಾಗಿ ದೃಢ ನಂಬಿಕೆ. ಯಾಕೆ ದೃಢ ನಂಬಿಕೆ? ಈ ಗುರಿಯನ್ನು ನಾನು ಸಾಧಿಸುತ್ತೇನೆ ಎಂಬ ದೃಢ ನಂಬಿಕೆ ಇರಬೇಕು. ಮೂರನೇದಾಗಿ ಜ್ಞಾನ ಮತ್ತು ದೃಷ್ಟಿಕೋನ. ಯಾವುದು? ಜ್ಞಾನ ಮತ್ತು ದೃಷ್ಟಿಕೋನ ಸಹ ಇರಬೇಕು. ಈ ಜ್ಞಾನ ದೃಷ್ಟಿಕೋನ ಯಾಕೆಂದರೆ ನಾವು ಒಂದು ದೃಷ್ಟಿಕೋನ ಯಾಕೆ ಇರಬೇಕಂದ್ರೆ, ಜ್ಞಾನವು ಆ್ಯಕ್ಚುಲಿ ಮಾಡ್ತಾ ಇರ್ತೇವೆ. ನಾವೊಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ, ಆ ಒಂದು ಹೊಳಪಾಗಿರುವ ಮನೆಯನ್ನು ನಾವು ಇಮೇಜಿನಲ್ಲಿ ಸೃಷ್ಟಿ ಮಾಡ್ತಾ ಇರಬೇಕು. ಅದರಲ್ಲಿ ಇದು ನಾನು ಅನುಭವಿಸ್ತಾ ಇದ್ದೇನೆ ಈ ಮನೆಯಲ್ಲಿ, ಈ ಮನೆಯನ್ನು ಕಲ್ಪನೆಯ ದೃಷ್ಟಿಯಲ್ಲಿ ನಾವು ಅದನ್ನು ಹೊಳಪಾಗಿ ಅದನ್ನು ನೋಡ್ತಾ ಇರಬೇಕು. ಇದು ದೃಷ್ಟಿಕೋನ ಇರಬೇಕು. ಜ್ಞಾನದಲ್ಲಿ ಒಂದು ದೃಷ್ಟಿಕೋನ ಸಹ ಇರಬೇಕು. ಮತ್ತು ಪಾಸಿಟಿವ್ ಸ್ಟೇಟ್ಮೆಂಟ್. ಪ್ರತಿ ಈ ರೀತಿ ನೆನೆಸ್ಕೊಳ್ಳಿ. ಯಾವನಂದರೆ, ನಾನು ಶಕ್ತಿಶಾಲಿ, ನಾನು ತುಂಬ ಶಕ್ತಿಶಾಲಿ ಅಂತ ಒಂದು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ. ಮತ್ತು ನನಗೆ ನನ್ನ ಗುರಿ ಹತ್ತಿರ ಆಗುತ್ತಿದೆ. ನಾನು ಒಂದು ಗುರಿಯನ್ನು ಇಟ್ಟಿರುತ್ತೇನೆ. ಆ ಗುರಿ ನನಗೆ ಅದನ್ನು ಸಂಪಾದಿಸಲು ನನಗೆ ಕೈಗೆಟಕಲಿನ್ನು ಸ್ವಲ್ಪ ಇದೆ, ಹತ್ತಿರವಾಗುತ್ತಿದ್ದೇನೆ ಅಂತ ಯೋಚನೆ ಮಾಡಿ. ಮತ್ತು ನಾನು ಸಂಪೂರ್ಣವಾಗಿ ಯಶಸ್ವಿ ಆಗ್ತೇನೆ. ಇದರಲ್ಲಿ ನಾನು ಸಂಪೂರ್ಣವಾಗಿ ಯಶಸ್ವಿ ಆಗ್ತೇನೆ. ಇದು ನಮ್ಮಲ್ಲಿ ಇರಲೇಬೇಕು. ಇದು ನಮ್ಮ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿ, ಪಾಸಿಟಿವ್ ಥಿಂಕಿಂಗ್. ಮತ್ತು ಕರ್ಮ ಅಂದರೆ ಕೇವಲ ಭಾವನೆ ಮಾತ್ರ ಸಾಕಾಗದು. ಯಾವುದು? ನಾವು ಖಾಲಿ ಭಾವಿಸ್ಕೊಳ್ಳೋದೇ ಸಾಕಾಗೋದು. ಇದಕ್ಕೆ ದಿನನಿತ್ಯ ಒಂದು
ಬದಲಾವಣೆ ಮಾಡ್ತಾ ಮಾಡಬೇಕು. ಬದಲಾವಣೆ ಮಾಡ್ತಾ ಹೋಗಬೇಕು. ಒಂದು ಅಧ್ಯಯನ ಮಾಡಬೇಕು. ಶರೀರದ ಶಕ್ತಿಯನ್ನು ಬಳಸಿ ಏ, ಅವಕಾಶವನ್ನು ಹುಡುಕಬೇಕು. ಅವಕಾಶವನ್ನು ಹುಡುಕಬೇಕು. ಯಾವುದು? ನಮ್ಮ ಶರೀರದ ಶಕ್ತಿಯನ್ನು ಸಹ ಬಳಸಬೇಕು. ಮತ್ತು ಅವಕಾಶವನ್ನು ಹುಡುಕ್ತಾ ಇರಬೇಕು. ಈ ರೀತಿ ಮಾಡಿದಾಗ ನಮಗೆ ನಾವು ಎಷ್ಟು ಸಮಯ ಮಾಡಬೇಕು? 21 ನಿಮಿಷ. 21 ನಿಮಿಷ, 21 ದಿನ. ಒಂದು ಚಿಕ್ಕ ಬೇಡಿಕೆ, ಮನೆ ಬೇಡಿಕೆಗಾದರೆ 108 ದಿನ ಮಾಡಬೇಕು. ಅದು 90 ದಿನಗಳ ಇದು. ಅದರಲ್ಲಿ ಇದು ನಿಮ್ಮ ಇಷ್ಟಾರ್ಥ. ನಿಮ್ಮ ಇಷ್ಟಾರ್ಥ ಒಂದು ಯಾವುದಿದೆ, ಆ ಇಷ್ಟಾರ್ಥ ಪ್ರತಿ ಇಷ್ಟಾರ್ಥಕ್ಕೆ ನಾನು ಹೇಳ್ತಾ ಹೋಗ್ತಾ ಇರ್ತೇನೆ. ಇದು ಒಂದು ಇಷ್ಟಾರ್ಥಕ್ಕೆ ಬೇರೆ 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 ಸಂಕಲ್ಪ ಇದೆ. ಆ ಸಂಕಲ್ಪವನ್ನು ಮಾಡ್ತಾ ಹೋಗ್ಬೇಕು. 21 ನಿಮಿಷ, 21 ದಿನ. ಫಸ್ಟ್ ನಾವು ಏನು ಮಾಡಬೇಕು? ಅದರ ಮುಂಚಿನ ಇದರಲ್ಲಿ ಹೇಳಿದ್ದೇನೆ. ಫಸ್ಟ್ ಏನು ಮಾಡಬೇಕು? ನಾನು ಕಣ್ಮುಚ್ಚಿ ರೇಖಿ ಶಕ್ತಿಗೆ ವಂದನೆ. ಅಂದರೆ ನಮ್ಮ ರೇಖಿ ಶಕ್ತಿ ಅಂದರೆ ದ ಗಾಡ್. ರೇಖಿ ಆ ಪವರ್ ನಮ್ಮ ಬ್ರೈನ್ಗೆ ರೀಚ್ ಮಾಡಬೇಕಾದ್ರೆ ಆ ರೇಖಿ ಶಕ್ತಿಗೆ ಹೊಂದಿಸಬೇಕು. ನಾನು ಯಾರನ್ನೋದೊಂದು ನೆಂಟರನ್ನು ಸಹ ನಾನು ಬರಮಾಡಿಕೊಳ್ಬೇಕಾದ್ರೆ ವೆಲ್ಕಮ್ ಟು ಅಂತ ಹೇಳ್ತೇವೆ. ವೆಲ್ಕಮ್, ನೀವು ಬನ್ನಿ ಅಂತ. ಆಗ ಮಾತ್ರ ನೆಂಟರಿಗೆ ಒಂದು ಖುಷಿಯಾಗಿ ಒಳಗಡೆ ಬರ್ತಾರೆ. ಅಲ್ಲಿ ನೀವು ಬೈದ್ರೆ ಏನಾಗ್ತಾರೆ? ನೆಂಟರು ಹೊರಗಡೆ ಹೋಗ್ತಾರೆ. ಅದಕ್ಕಾಗಿ ನಾವು ಹೃದಯಪೂರ್ವಕವಾಗಿ ಅವರನ್ನು ಆಹ್ವಾನಿಸಬೇಕು. ಆಗ ಒಂದು ನೆಂಟರಿಗೆ ಖುಷಿ ಆಗ್ತದೆ. ಅದೇ ರೀತಿ ನಾವು ರೇಖಿ ಶಕ್ತಿಗೆ ಹೊಂದಿಸಬೇಕು. ಮತ್ತು ಎರಡನೇದಾಗಿ ನಮ್ಮ ಇಷ್ಟ ದೇವರಿಗೆ ಹೊಂದಿಸಬೇಕು. ನಮ್ಮ ಇಷ್ಟ ದೇವರನ್ನು ಹೊಂದಿಸಬೇಕು. ಆನಂತರ ಇಷ್ಟ ದೈವಗಳನ್ನು ಹೊಂದಿಸಬೇಕು. ಆನಂತರ ನಮ್ಮ ರೇಖಿ ಗುರುವನ್ನು ಹೊಂದಿಸಬೇಕು. ಆನಂತರ ನೆಕ್ಸ್ಟ್ ಸ್ಟೇಜ್ ನಮ್ಮ ಹಿರಿಯರನ್ನು. ನಮ್ಮ ಹಿರಿಯರು ನಮಗೆ ಎಲ್ಲವನ್ನು ತೋರಿಸಿಕೊಟ್ಟವರು ಹಿರಿಯರು. ದೇವರು ಯಾರು, ಇವರು ಯಾರು, ಇವ್ರ ಅಪ್ಪ ಅಮ್ಮ ಅಣ್ಣ ಯಾರು ಸಂಬಂಧಿಕರನ್ನು ತೋರಿಸಿಕೊಟ್ಟದ್ದು ನಮ್ಮ ಹಿರಿಯರು. ಅವರಿಗೆ ನಾವು ಕೈ ಮುಗಿಬೇಕು. ಈ ಎಲ್ಲ ಇದು ಉಂಟಲ್ಲ, ನಮ್ಮ ಒಂದು ಗುರಿಗೆ ಸಾಧನೆ ಆಗ್ತದೆ. ಆ ಮೆಡಿಟೇಷನ್ ಹೋಗ ಇದನ್ನು ನಾವು ಯೋಚನೆ ಮಾಡ್ತಾ ಇರಬೇಕು. ಆ ನಂತರ ಇದನ್ನೆಲ್ಲ ಮಾಡಿದ ನಂತರ ಇದು 4-5 ದಿವಸದಲ್ಲಿ ಒಮ್ಮೆಲೆ ಆಗ್ತದಿಲ್ಲ. ನಿಮ್ಗೆ 5-6 ದಿವಸ ಆಗುದಿಲ್ಲ. ತುಂಬ ಕಷ್ಟ ಆಗ್ತದೆ. ಬಿಟ್ಟು ಹೋಗೋ ಮಾರ್ಗ ಅಂತ. ಅದನ್ನು ಯಾವಾಗಲೂ ನಾವೀಗ ಮನೆಯಲ್ಲಿ ಮಕ್ಕಳನ್ನು ಓದು ಅಂತ ಹೇಳೋದಲ್ಲ. ಅವರೊಟ್ಟಿಗೆ 1 ಅವರ್ ನಾವು ಕೂತ್ಕೊಂಡು ಅಭ್ಯಾಸ ಆಗ್ತಾಯಿರಿ. ಒಂದು 10-15 ದಿವಸ. ಮತ್ತೆ ಅವರು 15 ದಿವಸ ನಂತರ ಅವರನ್ನೇ ಬಿಟ್ಟುಬಿಡಿ. ಅವರು ಆ ಟೈಮ್ನಲ್ಲಿ ಓದ್ತಾ ಇರ್ತಾರೆ. ಅದೇ ಟೈಮ್ನಲ್ಲಿ ಓದ್ತಾ ಇರ್ತಾರೆ. ಇದಕ್ಕಾಗಿ ಅದೊಂದು ನಮ್ಮ ಸೇಫ್ ಝೋನ್ ಅದು. ಅಂದರೆ ನಾವು ಹೋಗುವ ರೀತಿಯಲ್ಲಿ ಅದನ್ನು ನಾವು ಒಮ್ಮೆಲೆ ಓದಬೇಕಂತಲ್ಲ. ಅದನ್ನು ನಾವೊಂದು ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ಆ ಪ್ಲೇಸಲ್ಲಿ ಕೂತ್ಕೊಂಡು ಅಭ್ಯಾಸ ಹಾಗೆ ಆ ನಂತರ ಓದಬೇಕು. ಆಗ ನಮಗೆ ಆ ಪರಿಸರ ಹೊಂದಾಣಿಕೆ ಆಗ್ತದೆ. ಒಮ್ಮೆಲೆ ಆ ಪರಿಸರಕ್ಕೆ ಹೋಗಿ ಓದುವುದಂತ ತುಂಬ ಕಷ್ಟ ಆಗ್ತದೆ. ಅದಕ್ಕಾಗಿ ಈ ಅಭ್ಯಾಸ ಸಹ ಮುಖ್ಯ. ಎಜುಕೇಷನ್ಗೆ ಸಹ ಇದು ಮುಖ್ಯ. ಎಜುಕೇಷನ್ ಮಾಡುವವರು ಸಹ ಮಾಡಬೇಕು. ನಿಮ್ಮ ಈ ಯಂಗ್ ಏಜಲ್ಲಿ ಇದನ್ನು ಮಾಡಿದ ಬ್ರೈನ್ ಪವರ್ ತುಂಬ ನಿಮಗೆ ಪವರ್ಫುಲ್ ಆಗಿರ್ತದೆ. ಯಾವುದು ಚಿಕ್ಕ ಏಜಲ್ಲಿ ಬ್ರೈನ್ ಪವರ್ ತುಂಬ ಪವರ್ಫುಲ್. ಇದರಲ್ಲಿ ಗಾಂಧಾರಿ ವಿದ್ಯೆ ಸಹ ಕಲಿಸಲಿಕ್ಕೆ ತುಂಬ ಈ ಏಜಲ್ಲಿ ನಮ್ಮ ಯಂಗ್ ಏಜಲ್ಲಿ ತುಂಬ ವೆರಿ ಫಾಸ್ಟಾಗಿ ವರ್ಕ್ ಆಗೋದು. ಅದಕ್ಕಾಗಿ ನೀವು ಈಗ ಚಿಕ್ಕ ಏಜಿನಿಂದಲೇ ನಿಮ್ಮ ಮಕ್ಕಳಿಗೆ ಸಹ ಇದನ್ನು ಅಭ್ಯಾಸ ಮಾಡಿ. ಇದನ್ನು ಬೇಕಾದರೆ ನಾನು ಕಾಮೆಂಟ್ಸ್ ಬಾಕ್ಸಿಗೆ ತಿಳಿಸಿ. ನಾನು ಬೇರೆಯೇ ನಿಮಗೆ ಇದು ಮಾಡಿ ಕಳಿಸ್ತೇನೆ. ನಿಮ್ಮ ಪ್ರತಿ ಮಕ್ಕಳಿಗೆ ಸಹ ಇದು ಅಭ್ಯಾಸ ಮಾಡಿ. ನಿಮ್ಮ ಮಕ್ಕಳು ಸಕ್ಸಸ್ ಆಗದಿದ್ದರೆ ಐ ಆಮ್ ಪ್ರಾಮಿಸ್ ಆಗಿ ಹೇಳ್ತೇನೆ, ಇದು ಗ್ಯಾರಂಟಿ ಸಕ್ಸಸ್ ಆಗೇ ಆಗ್ತದೆ. ಯಾಕಂದ್ರೆ ಈ ಬ್ರೈನ್ ಪವರ್ನ ಯಾರು ಸಹ ಫೈಂಡ್ ಔಟ್ ಮಾಡಿದವರಿಲ್ಲ, ನಿಜ. ನೆಕ್ಸ್ಟ್ ನಮ್ಮದು ಈ ಬ್ರೈನ್ ಪವರ್ನ ಈ ರೀತಿ ಯೂಸ್ ಮಾಡಿದಾಗ ಮಾತ್ರ ನಮಗೆ ಆ ನಂತರ ಲಾಸ್ಟಿಗೆ ಕೊನೆಗೆ ಮೆಡಿಟೇಷನ್ ಆದ ಕೊನೆಗೆ ನಾವು ಈ ರೀತಿ ಕೈ ಹಿಡ್ಕೊಂಡು ಎಲ್ಲ ಇಷ್ಟಾರ್ಥವು ನನಗೆ ಲಭಿಸಿದೆ. ನಾನು ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅನುಭವಿಸುತ್ತಿದ್ದೇನೆ. ನನ್ನ ಎಲ್ಲ ಇಷ್ಟಾರ್ಥವನ್ನು ನಾನು ಬೇಡಿದ ಇಷ್ಟಾರ್ಥವನ್ನು ನನಗೆಲ್ಲವೂ ಲಭಿಸ್ತಿದೆ. ಅದರಲ್ಲಿ ನನ್ನ ಆನಂದವಾಗಿದ್ದೇನೆ. ನಾನು ತುಂಬ ತೃಪ್ತಿಯಾಗಿದ್ದೇನೆ. ಇದನ್ನೆಲ್ಲ ಕರುಣಿಸಿದ ರೇಖಿ ಶಕ್ತಿಗೆ ವಂದಿಸುತ್ತೇನೆ. ವಂದನೆ. ಇಷ್ಟ ದೇವರಿಗೂ ವಂದನೆ.
ಇಷ್ಟ ದೈವಗಳಿಗೂ ವಂದನೆ, ಇಷ್ಟ ಗುರು ನಮ್ಮ ರೇಖಿ ಗುರುವಿಗೆ ವಂದನೆ ಹಾಗೂ ನಮ್ಮ ಗುರು ಹಿರಿಯರಿಗೂ ವಂದನೆ ಅಂತ ಹೇಳಿ ಕೈ ಮುಗಿದು ಅವರಿಗೆ ಅಲ್ಲಿಯೇ ನಾವು ಸ್ಮರಿಸ್ತಾ ಇರಬೇಕು. ಅವರಿಗೆ ತುಂಬ ಗೌರವಪೂರ್ವಕವಾಗಿ ವಂದನೆ ಮಾಡಿದಾಗ ಅವರು ತುಂಬ ನಮ್ಮ ಆ ರೇಖೆ ಪವರ್ ಎಲ್ಲ ನಮಗೆ ಇದಾಗ್ತದೆ. ಇದು ಕಾರಣ ಏನು ಗೊತ್ತಾ? ನಮ್ಮ ಬೇಡಿಕೆ ಫ್ರೀಕ್ವೆನ್ಸಿ ವೈರ್ಲೆಸ್ಸಲ್ಲಿ ಮಾತಾಡ್ತಾರೆ ನೋಡುವಾಗ, ಈ ಪೊಲೀಸ್ ವೈರ್ಲೆಸ್ ಬೇರೆ, ಫೈರ್ ಸರ್ವಿಸ್ ವೈರ್ಲೆಸ್ ಬೇರೆ, ಒಂದೊಂದು ಡಿಪಾರ್ಟ್ಮೆಂಟ್ದು ವೈರ್ಲೆಸ್ ಫ್ರೀಕ್ವೆನ್ಸಿ ಬೇರೆ ಬೇರೆ ಇರ್ತದೆ. ಆ ಫ್ರೀಕ್ವೆನ್ಸಿ ಲೆವೆಲ್ ಫ್ರೀಕ್ವೆನ್ಸಿಗೆ ಟಚ್ ಆದಾಗ ಮಾತ್ರ ನಮಗೆ ನಮ್ಮ ನಮ್ಮ ಮಾತು ಬೇರೆಯವರಿಗೆ ರೀಚ್ ಆಗೋದು. ಅದಕ್ಕಾಗಿ ಈ ರೀತಿ ನಾವು ನಮ್ಮ ಫ್ರೀಕ್ವೆನ್ಸಿ ಆ ರೇಖಿ ಪವರ್‌ಗೆ ಟಚ್ ಆದಾಗ ಆಟೋಮೆಟಿಕ್ ಆಗಿ ನಾವು ನಮ್ಮ ಇಷ್ಟಾರ್ಥವು ನೆರವೇರುತ್ತದೆ. ಇದನ್ನು ದಿನನಿತ್ಯ ಅಂದರೆ ಇನ್ನೊಂದು, ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಅವರಿಗೆ ಸಹ ಶೇರ್ ಮಾಡಿ. ಅವರು ಸಹ ಇಂಪ್ರೂವ್ಮೆಂಟ್ ಆಗಬೇಕು. ಅವರು ಸಹ ಇದರಲ್ಲೆಲ್ಲ ಇಂಪ್ರೂವ್ಮೆಂಟ್ ಆಗಬೇಕು. ಪ್ರತಿಯೊಬ್ಬರಿಗೂ ಇಷ್ಟಾರ್ಥ ಇದೆ. ಅದನ್ನು ನೀವು ಎಲ್ಲರಿಗೂ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಯಾರಿಗೆ ಏನಾದ್ರು ಡೌಟ್ ಇದೆ ಕಮೆಂಟ್ಸ್ ಮಾಡಿ. ಇದರಲ್ಲಿ ಕೆಟ್ಟದಾದರೆ ಕೆಟ್ಟದಾದ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಯಾವ ಸೈಂಟಿಫಿಕ್ ಆಗಿ ನಾನು ಉತ್ತರ ಕೊಡ್ತೇನೆ ಇದಕ್ಕಾಗಿ. ಇದು ಚಾಲೆಂಜ್ ಆಗಿ ನಾನು ತೆಗೆದುಕೊಳ್ತೇನೆ. ಯಾಕೆಂದರೆ ಪ್ರತಿಯೊಬ್ಬರು ಇದನ್ನು ನಿಮ್ಮ ಮಕ್ಕಳಿಗೆ ಇದನ್ನು ಫಸ್ಟ್ ಮಕ್ಕಳಿಗೆ ಈ ರೀತಿ ಮಾಡಲಿಕ್ಕೆ ಅಂದರೆ ಅಭ್ಯಾಸ ಮಾಡಿ. ಇದು ತುಂಬ ನೀವು ಒಳ್ಳೆಯದಾಗ್ತದೆ. ಯಾಕೆ ಗೊತ್ತಾ? ಆರೋಗ್ಯಕ್ಕೂ ಒಳ್ಳೆಯದು, ಬ್ರೈನ್ ಪವರಿಗೂ ಒಳ್ಳೆಯದು. ಎಲ್ಲ ನಮ್ಮ ಜೀವನದ ಒಂದು ಸಂತೋಷದಾಯಕವಾದ ಜೀವನ ನಡೆಸಲು ಇದು ನಮ್ಮ ಮೈಂಡ್ ಪವರ್ ತುಂಬ ಯೂಸ್. ಅಂದರೆ ಎಜುಕೇಷನ್ ಪ್ರತಿಯೊಂದು ವಿಷಯಕ್ಕೂ ಸಹ ತುಂಬ ಒಳ್ಳೆಯದು. ಇದನ್ನು ನೀವು ಮಾಡಿ ಖುಷಿಯಾಗಿರಿ. ಅಂದರೆ ಇನ್ನು ಬರುವ ಪ್ರತಿಯೊಂದು ನನಗೆ ಯಾವ ಇಷ್ಟವನ್ನು ನೀವು ತಿಳಿಸಿ. ನನಗೆ ಯಾವ್ದ್ಯಾವ್ದು ಇಷ್ಟಾರ್ಥ ಇದು ಮಾಡಲಿಕ್ಕೆ, ಅದೇ ಪ್ರತಿಯೊಂದು ಇಷ್ಟಾರ್ಥಕ್ಕೆ ನಾನು ಬೇರೆ ಬೇರೆ ರೀತಿಯ ನಾನು ಇದನ್ನು ನಾನು ನಿಮಗೆ ಈ ಮೈಂಡ್ ಪವರನ್ನು ಹೇಳ್ತಾ ಇರ್ತೇನೆ. ಈವರೆಗೆಲ್ಲ ನನ್ನ ಚಾನೆಲನ್ನು ನೋಡಿದ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಈ ಸಂಚಿಕೆಯನ್ನು ಮುಗಿಸ್ತೇನೆ.